ನಮಸ್ಕಾರ. ನನ್ನ ಹೆಸರು ಪ್ರದ್ಯುಮ್ನ ಅಂತ. ಮೈಸೂರು ನಗರದಲ್ಲಿ ಸಮುತ್ಥಾನ ಅಂತ ಒಂದು ತರಬೇತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಮುಖ್ಯ ವ್ಯವಸ್ಥಾಪಕನಾಗಿ ನಾನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಇರುವಂತಹವರು ಶ್ರೀಮತಿ ವಾಸಂತಿ ಅವರು. ಅವರು ಅರಸೀಕೆರೆ ತಾಲೂಕಿನಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದಾರೆ. ನಮಸ್ಕಾರ. ನಾವಿಬ್ರು ಇವತ್ತು ತಮಗೆ ಸ್ತ್ರೀ ಶಕ್ತಿ ಒಕ್ಕೂಟದಲ್ಲಿ ಹಣಕಾಸಿನ ನಿರ್ವಹಣೆಯ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಉಳಿತಾಯ ಮಾಡುವಂಥದ್ದು, ಆಂತರಿಕ ಸಾಲವನ್ನು ಪಡ್ಕೊಳ್ಳುವಂಥದ್ದು, ಅದರಿಂದ ಅನೇಕ ಆದಾಯ ತರುವಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದೆಲ್ಲ ನಡೀತಾ ಇದೆ. ಹಾಗೆಯೇ ಆ ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟದಲ್ಲೂ ಕೂಡ ಯಾವುದಾದ್ರೂ ಹಣಕಾಸಿನ ನಿರ್ವಹಣೆಯ ಅಗತ್ಯ ಕಂಡುಬರುತ್ತಾ ಅಂತನ್ನುವಂಥ ವಿಚಾರದಲ್ಲಿ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ವಾಸಂತಿಯವರೇ, ನಿಮಗೆ ಈ ಸ್ತ್ರೀ ಶಕ್ತಿ ಒಕ್ಕೂಟದಲ್ಲಿ ಹಣಕಾಸಿನ ನಿರ್ವಹಣೆ ಅಗತ್ಯತೆ ಕಂಡುಬರುತ್ತಾ? ಹಾಗಿದ್ರೆ ದಯಮಾಡಿ ಅದರ ವಿಷಯವನ್ನ ಸ್ವಲ್ಪ ತಿಳಿಸಬಹುದಾ? ಖಂಡಿತವಾಗ್ಲೂ ಸರ್. ಈಗ ಸ್ತ್ರೀ ಶಕ್ತಿ ಸಂಘಗಳು ಹೇಗೆ ಹಣಕಾಸಿನ ನಿರ್ವಹಣೆಯನ್ನು ಮಾಡ್ತಾ ಇದೆಯೋ ಅದೇ ತರ ಒಕ್ಕೂಟದಲ್ಲೂ ಕೂಡ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಕ್ಕೂಟದಲ್ಲಿ ಹಣವನ್ನ ಉಳಿತಾಯ ಮಾಡಿ ಯಾರು ಪ್ರತಿ ತಿಂಗಳು ಕಟ್ಟೋದಿಲ್ಲ, ನಿಜ. ಆದ್ರೆ ಸ್ತ್ರೀ ಶಕ್ತಿ ಒಕ್ಕೂಟಕ್ಕೆ ಗುಂಪುಗಳು ಸದಸ್ಯತ್ವ ಶುಲ್ಕವನ್ನ ಪಾವತಿಸುತ್ತೆ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಹಣವನ್ನು ಕೂಡ ಶೇಖರಿಸ್ತಾ ಇರೋದ್ರಿಂದ ಒಕ್ಕೂಟದಲ್ಲಿ ಆ ಒಂದು ಹಣಕಾಸನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡಬೇಕಾಗಿರೋದು ಒಕ್ಕೂಟದ ಒಂದು ಕರ್ತವ್ಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಏನು ಸ್ತ್ರೀ ಶಕ್ತಿ ಒಕ್ಕೂಟಗಳಿದೆ ಅದು ಗುಂಪುಗಳ ಒಂದು ಪ್ರಗತಿ ವಿವರಗಳನ್ನ ಅವರು ಸಂಗ್ರಹಿಸಿಬಿಟ್ಟು ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಆ ಗುಂಪುಗಳ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಾಕೋಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹಣಕಾಸಿನ ನಿರ್ವಹಣೆ ಒಂದು ಪ್ರಮುಖವಾದ ಪಾತ್ರವನ್ನ ಇಲ್ಲಿ ವಹಿಸುತ್ತೆ. ಹಣಕಾಸಿನ ನಿರ್ವಹಣೆ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರಿ. ಆದರೆ ಇದಕ್ಕೆ ಹಣಕಾಸಿನ ಮೂಲಗಳು ಯಾವುವು? ಸ್ತ್ರೀ ಶಕ್ತಿ ಒಕ್ಕೂಟಕ್ಕೆ ಹಣ ಎಲ್ಲಿಂದ ಹರಿದು ಬರುತ್ತೆ ಅಂತ ಅನ್ನೋದನ್ನ ಸ್ವಲ್ಪ ವಿಶದವಾಗಿ ತಿಳಿಸ್ಲಿಕ್ಕೆ ಸಾಧ್ಯನಾ? ಖಂಡಿತ ಸರ್. ಈಗ ಸ್ತ್ರೀ ಶಕ್ತಿ ಒಕ್ಕೂಟ ಉಳಿತಾಯ ಮಾಡದೇ ಇದ್ರೂ ಕೂಡ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸದಸ್ಯತ್ವ ಶುಲ್ಕ ಅಂತ ಹೇಳಿ ಸ್ತ್ರೀ ಶಕ್ತಿ ಒಕ್ಕೂಟದವರು ಸಂಗ್ರಹ ಮಾಡ್ತಾರೆ. ಸ್ತ್ರೀ ಶಕ್ತಿ ಒಕ್ಕೂಟದಲ್ಲಿ ಸದಸ್ಯತ್ವ ಶುಲ್ಕ ಅಂತ ಹೇಳಿದ್ರೆ ಅದು ಪ್ರತಿಯೊಂದು ಗುಂಪು ಪ್ರತಿ ವಾರ್ಷಿಕ ಸದಸ್ಯತ್ವ ಅಂದ್ರೆ 250 ರೂಪಾಯಿಯನ್ನಾದ್ರೂ ಕಟ್ಟಬಹುದು, ಅಥವಾ ಅಜೀವ ಸದಸ್ಯತ್ವ ಅಂತ ಹೇಳ್ಬಿಟ್ಟು 1,000 ರೂಪಾಯಿಗಳ ಶುಲ್ಕವನ್ನ ಅವರು ಪಾವತಿಸ್ತಾರೆ. ಅಂದ್ರೆ ಪ್ರತಿ ಸಂಘ ಕಟ್ಟಬೇಕು ಅಥವಾ ಸಂಘದ ಪ್ರತಿ ಸದಸ್ಯರು? ಇಲ್ಲ, ಒಂದು ಸಂಘದಿಂದನೇ ಕಟ್ಟಬೇಕಾಗುತ್ತೆ. ಸಂಘನೇ ಸದಸ್ಯತ್ವವನ್ನ ಪಡ್ಕೋಬೇಕು ಒಕ್ಕೂಟದ್ದು. ಇದು ಮೊದಲನೆಯ ಒಂದು ಹಣಕಾಸಿನ ಮೂಲ. ಎರಡನೇ ಮೂಲ ಅಂತ ಹೇಳಿದ್ರೆ ಈಗ ಸ್ತ್ರೀ ಶಕ್ತಿ ಗುಂಪಿನ ಪ್ರಗತಿ ವರದಿಗಳನ್ನ ಮೇಲಾಧಿಕಾರಿಗಳಿಗೆ ಸಲ್ಲಿಸೋದಿರಬಹುದು, ಅಥವಾ ಆ ಸ್ತ್ರೀ ಶಕ್ತಿ ಗುಂಪುಗಳಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ನೀಡುವುದಕ್ಕೋಸ್ಕರ ಕೂಡ ಒಕ್ಕೂಟ ಕಾರ್ಯನಿರ್ವಹಣೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಗುಂಪಿನಿಂದ ಆ ಒಕ್ಕೂಟ ನಿಗದಿಪಡಿಸಿದಂತಹ ಒಂದು ಸೇವಾ ಶುಲ್ಕವನ್ನು ಕೂಡ ಅದು ತನ್ನ ನಿಧಿಗೆ ಸೇರಿಸಿಕೊಳ್ಳಬಹುದು. ಅಂದ್ರೆ ಈ ಸ್ವಸಹಾಯ ಸಂಘಗಳಲ್ಲಿರುವಂತಹ ಸೇವಾ ಶುಲ್ಕಕ್ಕೂ ಒಕ್ಕೂಟದಲ್ಲಿರುವಂತಹ ಸೇವಾ ಶುಲ್ಕಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ. ಈಗ ಸ್ತ್ರೀ ಶಕ್ತಿ ಗುಂಪುಗಳಲ್ಲಿ ಸೇವಾ ಶುಲ್ಕ ಅಂತ ಹೇಳಿದ್ರೆ ಅವರು ಪಡೆದಂತಹ ಸಾಲಕ್ಕೆ ಕಟ್ಟತಕ್ಕಂಥ ಬಡ್ಡಿಗೆ ಸೇವಾ ಶುಲ್ಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಒಕ್ಕೂಟ ತನ್ನ ಗುಂಪಿಗೆ ತಾನು ಸದಸ್ಯತ್ವವನ್ನು ನೀಡಿದಂತ ಗುಂಪಿಗೆ ಸಲ್ಲಿಸುವ ಸೇವೆಗಾಗಿ ತೆಗೆದುಕೊಳ್ಳುವಂತ ಒಂದು ಸೇವಾ ಶುಲ್ಕ, ನಿಜವಾದ ಅರ್ಥದಲ್ಲಿ ಸೇವಾ ಶುಲ್ಕ. ಹೌದು, ಸೇವೆ ನೀಡಿದ್ದಕ್ಕಾಗಿ ತೆಗೆದುಕೊಳ್ಳುವಂತ ಒಂದು ಸೇವಾ ಶುಲ್ಕ. ಸೊ ಇದನ್ನ ಹೊರತುಪಡಿಸಿದ್ರೆ ಏನು ಸದಸ್ಯತ್ವ ಶುಲ್ಕ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ತಾರೆ ಅದನ್ನ ಅವರು ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಥವಾ ನಿಗದಿತ ಠೇವಣಿಯಲ್ಲಿ ಇಡ್ತಾರೆ. ಸೊ ಈ ನಿಗದಿತ ಠೇವಣಿಯಲ್ಲಿ ಇಟ್ಟಾಗ ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯ ಹಣವನ್ನ ಅವರು ತಮ್ಮ ಒಂದು ನಿಧಿಗೆ ಜಮೆ ಮಾಡಿಕೊಳ್ಳಬಹುದು. ಇದಕ್ಕೆ ಸರ್ಕಾರದ ಒಂದು ಧ್ಯೇಯ ನೀತಿಗಳಲ್ಲಿ ಠೇವಣಿ ಇಡೋದಕ್ಕೆ ಒಂದು ಅವಕಾಶ ಇದೆ ಅಂತ ಆಯ್ತಾ? ಖಂಡಿತವಾಗ್ಲೂ ಸರ್. ಏನಾಗುತ್ತೆ, ಸದಸ್ಯತ್ವ ಶುಲ್ಕದ ಬಾಬ್ತನ್ನ ನಾವು ಠೇವಣಿಯಾಗಿ ಇಡದೇನೆ ಹಾಗೆ ಉಳಿತಾಯ ಖಾತೆಯಲ್ಲಿ ಇಟ್ಟಾಗ ಅದು ಬೇರೆ ಕೆಲಸಕ್ಕಾಗಿ ನಾವು ಬಳಸಿಕೊಂಡಾಗ ಮತ್ತೆ ಅದು ಮರುಹೊಂದಾಣಿಕೆ ಆಗದೆ ಇದ್ರೆ ತೊಂದರೆ ಆಗುತ್ತೆ. ಒಂದು ನಿಧಿಯಾಗಿ ಅದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಿಕ್ಸೆಡ್. ಈಗ ನಮ್ಮದು ಸ್ತ್ರೀ ಶಕ್ತಿ ಒಕ್ಕೂಟದಲ್ಲಿ ಇಷ್ಟು ಇದೆ ಹಣ ಸದಸ್ಯತ್ವ ಶುಲ್ಕ ಅಂತ ಹೇಳಿದ್ರೆ ಅಷ್ಟು ಹಣ ಯಾವತ್ತೂ ಕಡಿಮೆ ಆಗಕೂಡದು.
ಅದು ಫ್ರೀಸ್ ಆಗ್ಬೇಕು ಆ ಅಮೌಂಟ್. ಸೊ ಅದರಿಂದ ಬರ್ತಕ್ಕಂಥ ಬಡ್ಡಿಯನ್ನ ಬೇರೆ ಬೇರೆ ಕಾರ್ಯ ಕೆಲಸಗಳಿಗೆ ಅವರು ಉಪಯೋಗಿಸ್ಕೋಬಹುದು. ಇದನ್ನ ಹೊರತುಪಡಿಸಿದ್ರೆ ಈಗ ಸ್ತ್ರೀಶಕ್ತಿ ಗುಂಪುಗಳ ಸದಸ್ಯರಿಗೆ ಗೃಹ ಬಳಕೆ ವಸ್ತುಗಳನ್ನ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡೋದಿರ್ಬೋದು, ಅಥವಾ ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡುವಂತ ಕೆಲಸವನ್ನ ಒಕ್ಕೂಟ ಮಾಡಿ ಅದರಿಂದ ಬರತಕ್ಕಂತ ಒಂದು ಲಾಭಾಂಶವನ್ನು ಕೂಡ ಒಕ್ಕೂಟದ ನಿಧಿಗೆ ಅವರು ಸೇರಿಸಿಕೊಳ್ಳಬಹುದು. ಇದನ್ನು ಹೊರತುಪಡಿಸಿ ಈಗ ವಿಮಾ ಸೌಲಭ್ಯ, ಈಗ ನಾವು ನೋಡ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಜನ ವಿಮೆಯನ್ನ ತಗೊಂಡಿರೋದಿಲ್ಲ. ಯಾಕಂದ್ರೆ ಪ್ರತಿ ತಿಂಗಳು ವಿಮೆ ಕಟ್ಟೋದು ಅವರಿಂದ ಆಗೋದಿಲ್ಲ. ಅಷ್ಟಲ್ಲದೆ ಅಂತಹ ಒಂದು ವರ್ಗಕ್ಕೆ ವಿಮೆ ಮಾಡಿಸೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಸರ್ಕಾರಿ ನೌಕರರು ಅಥವಾ ಯಾರೋ ಚೆನ್ನಾಗಿ ಆದಾಯ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪನಿಯವರು ಅವರನ್ನ ಹೋಗಿ ಕಂಡು ಅವ್ರದ್ದು ವಿಮೆ ಮಾಡಿಸ್ತಾ ಇರ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅರಿವಿರೋದಿಲ್ಲ, ಎರಡನೇದು ಅಂತಹ ಜನರನ್ನ ತಲುಪುವಂತ ವ್ಯವಸ್ಥೆಗೆ ಬೇರೆ ಯಾವುದೇ ಇದರಿಂದ ಇಲ್ಲ. ಸೊ ಹಾಗಾಗಿ ಒಕ್ಕೂಟದವರು ತಮ್ಮ ಸದಸ್ಯರಿಗೆ ವಿಮೆಯನ್ನ ಕೊಡುವುದರ ಮುಖಾಂತರ ಆ ವಿಮೆದ ಏನ್ ಕಮಿಷನ್ ಬರುತ್ತೆ ಅದನ್ನ ಒಕ್ಕೂಟಕ್ಕೆ ಅವರು ನಿಧಿ ಅಂತ ಹೇಳಿ ಬಳಸ್ತಾರೆ. ನಿಮ್ಮ ಅರ್ಥದಲ್ಲಿ ಒಕ್ಕೂಟದಿಂದ ಸದಸ್ಯರ ಮೇಲೆ ವಿಮಾ ಸೌಲಭ್ಯವನ್ನ ಕಲ್ಪನೆ ಮಾಡಿಕೊಡುತ್ತೆ. ಖಂಡಿತವಾಗ್ಲು ಅದಕ್ಕೆ ಕೊಡೋ ಪ್ರೀಮಿಯಂಗೆ ಈ ಯಾವ ವಿಮಾ ಕಂಪನಿಗಳಿದೆ ಅವರು ಏಜೆನ್ಸಿಯ ರೂಪದಲ್ಲಿ ಕಮಿಷನ್ ರೂಪದಲ್ಲಿ ಹಣವನ್ನ ಕೊಡ್ತಾರೆ. ಅದು ಒಕ್ಕೂಟಕ್ಕೆ ಒಂದು ಆದಾಯದ ರೀತಿಯಲ್ಲಿ ಆ ಹಣವನ್ನ ಒಕ್ಕೂಟ ತನ್ನ ನಿಧಿಗೆ ತಗೊಳ್ಬಹುದು. ಒಳ್ಳೆ ವಿಚಾರ ಮೇಡಮ್. ಇಷ್ಟು ಹಣಕಾಸಿನ ಮೂಲವನ್ನು ಅದು ಬಳಸಿಕೊಳ್ಳುತ್ತೆ. ಅದರ ಜೊತೆಗೆ ಒಕ್ಕೂಟ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬಹುದು. ಉದಾಹರಣೆಗೆ ತನ್ನ ಗುಂಪಿನ ಸದಸ್ಯರಿಗೆ ಆದಾಯ ಉತ್ಪನ್ನ ಬರುವಂತ ಚಟುವಟಿಕೆಗಳಿಗೆ ಸಂಬಂಧಿಸಿದ ಹಾಗೆ ತರಬೇತಿ ಕಾರ್ಯಕ್ರಮ ಇರಬಹುದು, ಅಥವಾ ಆ ಒಂದು ಗುಂಪಿನ ಸದಸ್ಯರಿಗೆ ಕ್ಷೇತ್ರ ಭೇಟಿ ಅಂತ ಹೇಳಿದ್ರೆ ಎಲ್ಲೋ ಒಬ್ರು ಚೆನ್ನಾಗಿ ಒಂದು ಆದಾಯ ಬರುವಂತ ಚಟುವಟಿಕೆ ಮಾಡ್ತಾ ಇರ್ತಾರೆ, ಆ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುವಂತ ಕಾರ್ಯಕ್ರಮ ಇರಬಹುದು. ಈ ತರದ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಅದು ತನ್ನ ಸದಸ್ಯರಿಂದ ಹಣವನ್ನು ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ 5-10% ಹಣವನ್ನ ಅದು ತನ್ನ ಲಾಭಾಂಶ ಅಂತ ತಿಳ್ಕೊಂಡು ನಿಧಿಗೆ ಅದನ್ನ ಸೇರಿಸಬೇಕು. ಯಾಕೆಂದ್ರೆ ಈಗ ಸಂಪೂರ್ಣವಾಗಿ ಅದು ನಿಧಿ ಡ್ರೈ ಆಗಬಾರ್ದು ಅಂತ ಹೇಳಿದ್ರೆ, ಈಗ ಎಷ್ಟು ಬಡ್ಡಿ ಬರುತ್ತೆ, ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ ಸದಸ್ಯತಾ ಶುಲ್ಕ ಅಂತ ಹೇಳಿದ್ರೆ ಅದರಿಂದ ಬರೋ ಬಡ್ಡಿಯನ್ನೇ ನಾನು ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆಂದ್ರೆ ಒಕ್ಕೂಟ ಬೆಳಿಬೇಕು, ಮುಂದೆ ಅದು ಎಲ್ಲಾ ಸ್ತ್ರೀಶಕ್ತಿ ಸಂಘಗಳನ್ನು ತನ್ನ ಜೊತೆಗೆ ತಗೊಂಡು ಹೋಗಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಆ ಸಂಘಕ್ಕೆ ಅಥವಾ ಆ ಒಕ್ಕೂಟಕ್ಕೆ ಬೇರೆ ಬೇರೆ ಮೂಲಗಳಿಂದ ಹಣಕಾಸು ಹರಿದು ಬರಬೇಕಾಗಿರುತ್ತೆ. ಸೊ ಅದನ್ನು ಕೂಡ ಮಾಡಬಹುದು. ನನಗನ್ಸುತ್ತೆ ಕೆಲವು ಸರ್ಕಾರದ ಇಲಾಖೆಗಳ ಕಾರ್ಯಕ್ರಮಗಳನ್ನ ಒಕ್ಕೂಟ ತೆಗೆದುಕೊಂಡು ಮಾಡೋದ್ರಿಂದ ಆ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ಮರುಪಾವತಿ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಆದಾಯದ ಮೂಲ ಅಂತ ನೀವು ಪರಿಗಣನೆ ಮಾಡಿ ನಿಮ್ಮ ನಿಧಿಗೆ ಸೇರಿಸಿಕೊಳ್ಳಬಹುದಲ್ವಾ? ಅದನ್ನ ಖಂಡಿತವಾಗ್ಲೂ ಸರ್. ಈಗ ಸುಮಾರು ಇಲಾಖೆ, ಈಗ ನಮಗೆ ಕೃಷಿ ಇಲಾಖೆ ಇರಬಹುದು, ಹೈನುಗಾರಿಕೆ ಅಥವಾ ತೋಟಗಾರಿಕೆ, ಈ ಎಲ್ಲಾ ಇಲಾಖೆಗಳಿಂದಲೂ ಸುಮಾರು ಕಾರ್ಯಕ್ರಮಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸುತ್ತಾರೆ. ಇಂತಹ ಕಾರ್ಯಕ್ರಮಗಳನ್ನ ಸ್ತ್ರೀಶಕ್ತಿ ಒಕ್ಕೂಟದ ಮುಖಾಂತರ ಆಯೋಜನೆ ಮಾಡಿದಾಗ ಏನ್ ಇಲಾಖೆ ಪಾವತಿ ಮಾಡುತ್ತೆ ಹಣವನ್ನ, ಅದರಲ್ಲಿ ಅದು ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿಬಿಟ್ಟು ತನ್ನ ನಿಧಿಗೆ ತಗೊಳ್ಬಹುದು. ಅದರ ಜೊತೆಗೆ ಈಗ ನಾನು ತಮಗೆ ಹೇಳಿದೆ, ಗೃಹ ಬಳಕೆ ವಸ್ತುಗಳ ಒಂದು ಮಾರಾಟದಿಂದ ಅದು ತನ್ನ ಸದಸ್ಯರಿಗೆ ಅವಕಾಶ ಕಲ್ಪಿಸಿಕೊಡುತ್ತೆ ಹಣ ಉಳಿತಾಯ ಮಾಡುವಲ್ಲಿ ಅಂತ. ಅದರ ಜೊತೆಗೆ ಈಗ ಯಾರಿಗಾದ್ರೂ ಅದನ್ನು ಮಾರೋದಕ್ಕೆ ಬರೋದಿಲ್ಲ, ಈ ಹಿನ್ನೆಲೆಯಲ್ಲಿ ತನ್ನ ಒಂದು ಗುಂಪಿನ ಸದಸ್ಯರಿಗೆ ಅದು ಗುರುತಿನ ಚೀಟಿಯನ್ನು ವಿತರಣೆ ಮಾಡುವಂತ ಕೆಲಸವನ್ನು ಕೂಡ ಒಕ್ಕೂಟ ಮಾಡಿದ್ದೇ ಆದ್ರೆ ಆ ಗುರುತಿನ ಚೀಟಿಗೆ ಹಣವನ್ನು ನಿಗದಿಪಡಿಸಿದಾಗ ಅದರಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಅದು ಉಳಿಕೆ ಮಾಡಿ ತನ್ನ ಒಂದು ನಿಧಿಗೆ ಸೇರಿಸಿಕೊಂಡು ಅದನ್ನ ಜಾಸ್ತಿ ಮಾಡಿಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರ ಬಳಿ ಗುರುತಿನ ಚೀಟಿ ಇದೆ ಅವರಿಗೆ ಮಾತ್ರ ಒಕ್ಕೂಟದಿಂದ ಸೌಲಭ್ಯಗಳು ದೊರೆಯುತ್ತೆ? ಖಂಡಿತವಾಗ್ಲು. ಹಾಗಾದ್ರೆ ಈ ಗುರುತಿನ ಚೀಟಿ ಪಡಿಬೇಕಾದ್ರೆ ಅವರು ಕೆಲವು ಹಣವನ್ನ ಕೊಟ್ಟು, ಅಂದ್ರೆ 5 ರೂಪಾಯಿ 8 ರೂಪಾಯಿ ಕೊಟ್ಟು ಗುರುತಿನ ಚೀಟಿಯನ್ನು ಪಡಿಬೇಕು. ಅದಕ್ಕೆ ಎಷ್ಟು ಖರ್ಚಾಗತ್ತೆ ಮತ್ತೆ ಅವರು ಎಷ್ಟರಿಂದ ವಸೂಲಿ ಆಗತ್ತೆ, ಇದೆರಡರ ನಡುವಣ ನಿಧಿಯನ್ನ ನೀವು ನಿಮ್ಮ ನಿಧಿಯಿಂದ ಒಕ್ಕೂಟದ ನಿಧಿ ಅಂತ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಈ ಒಕ್ಕೂಟದ ನಿಧಿಯನ್ನು ನೀವು ಕಲ್ಪನೆ ಮಾಡ್ಕೊಳ್ತೀರಿ, ಒಂದು ದೊಡ್ಡ ನಿಧಿಯನ್ನ ಬೆಳೆಸ್ತೀರಿ ಕೂಡ, ಅದನ್ನ ಬ್ಯಾಂಕಿನಲ್ಲಿ ಠೇವಣಿ ಕೂಡ ಇಡ್ತೀರಿ. ಇದನ್ನ ಹೇಗೆ ಬಳಸ್ಕೊಳ್ಳೋದು? ಈ ನಿಧಿಯನ್ನು ಸುಮ್ಮನೆ ಬೆಳೆಸ್ತಾ ಹೋಗೋದಾ ಅಥವಾ ಅದನ್ನ ಬಳಸಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ಬೇಕಾ? ದಯಮಾಡಿ ಹೇಳಲಿಕ್ಕಾಗುತ್ತಾ? ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಈಗ ಒಕ್ಕೂಟದ ನಿಧಿಯನ್ನ ಬರೀ ಬೆಳೆಸೋದನ್ನೇ ನಮ್ಮ ಉದ್ದೇಶ ಅಲ್ಲ ಇಲ್ಲಿ. ಯಾಕೆಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದೇ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡ್ಬಿಟ್ರೆ ನಮಗೆ ಮತ್ತೆ ಬೇರೆ ಇತರೆ ಹಣಕಾಸಿನ ಸಂಸ್ಥೆಗಳಿಗೆ ಯಾವುದೇ ಒಂದು ವ್ಯತ್ಯಾಸ ಉಳಿಯೋದಿಲ್ಲ. ಸೊ ಹೀಗಾಗಿ ಒಕ್ಕೂಟ ಏನ್ ಮಾಡಬೇಕು ಈ ಹಣವನ್ನ ಕಲೆಕ್ಟ್ ಮಾಡಿರೋದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಇಟ್ಕೊಂಡು
ಇಟ್ಕೊಂಡಿರ್ಬೇಕಾಗಿರುತ್ತೆ. ಮೊದಲನೆಯದಾಗಿ ಕಚೇರಿಯ ನಿರ್ವಹಣೆ ಅಂತ ಹೇಳಿದ್ರೆ ಬಾಡಿಗೆ ಕೊಡೋದಿರ್ಬೋದು, ಅಥವಾ ತನ್ನ ಸಿಬ್ಬಂದಿಗೆ ವೇತನಗಳನ್ನ ಕೊಡೋದು, ಪ್ರವಾಸ ಭತ್ಯೆ ಕೊಡೋದು, ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ಸೊ ಈ ತರದ ಎಲ್ಲಾ ತರದ ನಿರ್ವಹಣೆಗಾಗಿ ಅದನ್ನ ಬಳಸ್ಕೋಬಹುದು. ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಅಂತ ಹೇಳಿದ್ರೆ ನಾವು ಈಗ ಕೃಷಿಗೆ ಸಂಬಂಧಿಸಿದಂತ ಒಂದು ಚಟುವಟಿಕೆ ತರಬೇತಿ ಇರಬಹುದು, ಅಥವಾ ಯಾವುದೋ ಒಂದು ಆದಾಯ ಬರುವಂತಹ ಒಂದು ಚಟುವಟಿಕೆಗಳನ್ನ ಬೇರೆ ಸಂಸ್ಥೆಗಳ ಮುಖಾಂತರ ಅಥವಾ ಇಲಾಖೆಗಳ ಮುಖಾಂತರ ಹಮ್ಮಿಕೊಂಡು ಆಗ ಅದಕ್ಕೋಸ್ಕರ ತನ್ನ ಒಂದು ನಿಧಿಯನ್ನ ಮೊದಲು ಅದು ಬಳಸಬೇಕಾಗತ್ತೆ, ಆ ನಂತರ ಅದು ಅವ್ರ ಕಡೆಯಿಂದ ಅಮೌಂಟ್ ಅನ್ನ ಅವರು ತಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ಆ ಒಂದು ಹಣವನ್ನ ಅಲ್ಲಿ ಬಳಸ್ಕೋಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಈಗ ಗುಂಪು ಮತ್ತೆ ಗುಂಪಿನ ಸದಸ್ಯರಿಗೆ ಪ್ರೋತ್ಸಾಹ ಕೊಡೋದು ಕೂಡ ಒಂದು ಬಾಧ್ಯತೆ ಒಕ್ಕೂಟ ತಗೊಂಡಿರ್ಬೇಕು. ಯಾಕಂದ್ರೆ ಇದು ಒಂದು ಸಮಾಜ ಸೇವೆಯನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಒಕ್ಕೂಟ ಕೆಲಸ ಮಾಡಬೇಕು. ಹಾಗಾಗಿ ನೀನ್ ದುಡ್ಡು ಕೊಟ್ಟಿದೀಯಾ, ಅದಕ್ಕೆ ನಿನಗೆ ಈ ತರಬೇತಿ ಕೊಟ್ಟಿದ್ದೀನಿ, ಅಲ್ಲಿಗೆ ನಿಮ್ಮ ಸಂಬಂಧ ಮುಗಿದೋಯ್ತು ಅನ್ನೋ ಒಂದು ಭಾವನೆಯಲ್ಲಿ ಒಕ್ಕೂಟ ಕೆಲಸ ಮಾಡಬಾರದು. ಆ ಹಿನ್ನೆಲೆಯಲ್ಲಿ ಯಾವ ಗುಂಪು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಯಾವ ಗುಂಪು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಇತರೆ ಗ್ರಾಮಸ್ಥರ ಅಭಿವೃದ್ಧಿಗೂ ಕೂಡ ಶ್ರಮಿಸ್ತಾ ಇದೆ, ಅಂತ ಗುಂಪನ್ನ ಗುರುತಿಸಿಬಿಟ್ಟು ಅವರಿಗೆ ಪ್ರಶಸ್ತಿ ಕೊಡೋದಿರಬಹುದು. ಅಥವಾ ಸಮಾಜಮುಖಿಯಾಗಿ ಕೂಡ ಒಕ್ಕೂಟ ಕೆಲಸ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಹೌದು, ಖಂಡಿತವಾಗ್ಲೂ ಸಮಾಜದ ಬಗ್ಗೆ ಕಳಕಳಿಯನ್ನು ಕೂಡ ನಾವು ಇಲ್ಲಿ ಹೊಂದಬೇಕಾಗಿರುತ್ತೆ. ಜೊತೆಗೆ ಆ ಕುಟುಂಬದ ಸದಸ್ಯರು ಅಥವಾ ಮಕ್ಕಳು ಒಳ್ಳೆ ಒಂದು ಎಕ್ಸಾಮ್ ಅಲ್ಲಿ ಅವರು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ರೆ, ಈಗ SSLC, PUC ಅಂತಹ ಮಕ್ಕಳಿಗೆ, ಪ್ರತಿಭಾನ್ವಿತ ಮಕ್ಕಳಿಗೆ ಕೂಡ ಅವರು ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಒಕ್ಕೂಟದಿಂದ ಒಂದು ಪ್ರಾವಿಷನ್ ಮಾಡಿಕೊಂಡ್ರೆ ಅವರಿಗೆ ಒಂದು ಹೆಮ್ಮೆ ಇರುತ್ತೆ, ನಮ್ಮ ಒಕ್ಕೂಟದಲ್ಲಿ ಹೀಗೆ ಇಂತಹ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳಿದ್ದಾರೆ, ನಾವು ಅವರಿಗೆ ಸನ್ಮಾನ ಮಾಡಿದೀವಿ ಅಂತ ಅವರಿಗೆ ಇರುತ್ತೆ. ಅದರ ಜೊತೆಗೆ ಮಾರುಕಟ್ಟೆ ಕೇಂದ್ರಗಳ ಸ್ಥಾಪನೆ ಮಾಡೋದು. ಮಾರುಕಟ್ಟೆ ಕೇಂದ್ರಗಳ ಸ್ಥಾಪನೆ ಅಂತ ಹೇಳಿದ್ರೆ ಎರಡು ವಿಷಯ ಬರುತ್ತೆ. ಈಗ ಗೃಹ ಬಳಕೆಯ ವಸ್ತುಗಳನ್ನ ನಾವು ಕಡಿಮೆ ದರದಲ್ಲಿ ಅಥವಾ ರಿಯಾಯಿತಿ ದರದಲ್ಲಿ ತಗೊಂಡು ನಮ್ಮ ಗುಂಪಿನ ಮಹಿಳೆಯರು ಮಾರಾಟ ಮಾಡೋದು ಒಂದಾದ್ರೆ, ನಮ್ಮ ಗುಂಪುಗಳು ಉತ್ಪಾದಿಸಿದಂತಹ ವಸ್ತುಗಳನ್ನು ಕೂಡ ಅಲ್ಲಿ ಇಟ್ಟು ಮಾರೋದಕ್ಕೆ ವ್ಯವಸ್ಥೆ ಮಾಡಬಹುದು. ಜೊತೆಗೆ ಇದು ಒಂದೇ ಕಡೆಗೆ ಮಾರಾಟ ಮಾಡಬೇಕಂತ ಕೂಡ ಇಲ್ಲ. ಒಕ್ಕೂಟದ ಬಲವರ್ಧನೆ ಆಗಿ ಅದು ಮುಂದೆ ಬಂತು ಅಂತ ಹೇಳಿದ್ರೆ ಮೊಬೈಲ್ ವ್ಯಾನ್ಗಳನ್ನು ಇಟ್ಕೊಂಡು ಕೂಡ ಅದು ಮಾರಾಟವನ್ನ ಮಾಡಬಹುದು. ಅಂದ್ರೆ ನಿಮ್ಮ ಕೇಂದ್ರದಲ್ಲಿ ಸದಸ್ಯರು ತಯಾರು ಮಾಡಿದಂತ ವಸ್ತುಗಳ ಜೊತೆಗೆ ಮಾರುಕಟ್ಟೆಯಿಂದ ಕೊಂಡು ಬಂದಂತಹ ವಸ್ತುಗಳನ್ನ ಇಟ್ಟುಕೊಂಡು ಎರಡನ್ನೂ ಕೂಡ ನೀವು ಮಾರಾಟ ಮಾಡುವಂತಹ ವಿಧಾನವನ್ನ ಇಲ್ಲಿ ಅನುಸರಿಸ್ತೀರಿ. ಹೌದು, ಅದಕ್ಕಾಗಿ ಈ ಒಂದು ನಿಧಿಯ ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ವ್ಯಾನ್ ಖರೀದಿಗಿರಬಹುದು ಆತರ. ಅದರ ಜೊತೆಗೆ ನಮ್ಮ ಸ್ತ್ರೀಶಕ್ತಿ ಒಕ್ಕೂಟದಲ್ಲಿ ಏನು ವಸ್ತುಗಳನ್ನ ತಯಾರು ಮಾಡ್ತಾರೆ ಅವುಗಳ ಪ್ರಚಾರಕ್ಕಾಗಿ ಕೂಡ ನಾವು ಈ ಹಣವನ್ನ ಬಳಸಬಹುದು. ಹ್ಯಾಂಡ್ ಔಟ್ಸ್ ಮಾಡೋದಿರಬಹುದು, ಅಥವಾ ಕೈಪಿಡಿಗಳ ತಯಾರಿಕೆ, ಯಾವ ಗುಂಪು ಎಲ್ಲಿ ಏನು ವಸ್ತುಗಳನ್ನ ತಯಾರು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಕೈಪಿಡಿಗಳನ್ನು ಮುದ್ರಣ ಮಾಡಿಬಿಟ್ಟು ಕೂಡ ಅದನ್ನ ಮಾಡಬಹುದು. ಇದರ ಜೊತೆಗೆ ಇದೆಲ್ಲ ಹಣಕಾಸು ಬರೀ ಇಲ್ಲಿಗೆ ಹೋಗ್ತಾ ಇದೆ, ಬರ್ತಾ ಇದೆ ಹಣಕಾಸು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ. ಆದ್ರೆ ಕೆಲವೊಂದು ಸಾರಿ ಏನಾಗುತ್ತೆ, ಇನ್ನೂ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಆರೋಗ್ಯ ತಪಾಸಣಾ ಶಿಬಿರಗಳು. ಈಗ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಇರಬಹುದು, ಅಥವಾ ಮಹಿಳೆಯರಿಗೋಸ್ಕರ ವಿಶೇಷವಾದ ಶಿಬಿರಗಳಿರಬಹುದು, ಅಥವಾ ಕಾನೂನು ಅರಿವು ಶಿಬಿರ, ಈ ತರದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಈ ನಿಧಿಯನ್ನು ಬಳಸ್ಕೋಬೇಕಾಗತ್ತೆ. ಇಲ್ಲಿ ನಾವು ವಾಪಸ್ ನಮ್ಗೆ ಏನ್ ಬರುತ್ತೆ ಮತ್ತೆ ಅಂತ ಯೋಚನೆ ಮಾಡೋ ಪ್ರಮೇಯ ಬರೋದಿಲ್ಲ. ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 10 ರೂಪಾಯಿ ಖರ್ಚು ಮಾಡಿದ್ರೆ ಫೀಲ್ಡ್ ಲೆವೆಲ್ ನಲ್ಲಿ ನಮಗೆ 100 ರೂಪಾಯಿಯಷ್ಟು ಅಭಿವೃದ್ಧಿ ಆಗಿರುತ್ತೆ, ಆದ್ರೆ ಕಾಣಿಸೋದಿಲ್ಲ. ಆದ್ರೆ ಇದು ಒಂದು ಪ್ರಮುಖವಾದ ಕೆಲಸ ಅಂತ ಒಕ್ಕೂಟ ನಿರ್ಧಾರ ಮಾಡಬೇಕಾಗುತ್ತೆ. ವಸಂತಿಯವರೇ, ಈಗ ತಾವು ಹಣಕಾಸಿನ ನಿರ್ವಹಣೆ ಬಗ್ಗೆ ಹೇಳ್ತಾ ಇದ್ದೀರಿ, ನಿಧಿಯ ಸಂಗ್ರಹಣೆ ಹೇಗೆ, ನಿಧಿಯನ್ನ ಖರ್ಚು ಮಾಡೋದು ಹೇಗೆ ಅಂತ. ಆದ್ರೆ ಇದನ್ನೆಲ್ಲ ಎಲ್ಲಾದ್ರೂ ಒಂದ್ ಕಡೆ ದಾಖಲೆ ಮಾಡ್ಬೇಕಲ್ವಾ ನಾವು? ಇದನ್ನೆಲ್ಲಾದ್ರೂ ಒಂದ್ ಕಡೆ ಬರೆದಿಟ್ಕೊಳ್ಬೇಕಲ್ವಾ ನಾವು? ಅಲ್ಲ, ತಾವು ಹೇಳೋದು ಸತ್ಯ. ಈಗ ನೋಡಿ, ಏನೇ ಹೇಳಿದ್ರು ಕೂಡ ನಾವ್ ಏನೇ ಲೆಕ್ಕ ಮಾಡಿದ್ರು ಯಾವುದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಏನು ಹಣ ಬಂತು ಮತ್ತೆ ಹಣ ಎಲ್ಲಿ ಖರ್ಚಾಯಿತು ಅನ್ನೋದನ್ನ ನಾವು ದಾಖಲೆಗಳಲ್ಲಿ ಇಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಈಗ ಏನು ಸದಸ್ಯರು ಹಣ ಕಟ್ಟೋದ್ರಿಂದ, ಸದಸ್ಯತ್ವ ಶುಲ್ಕ ಇರ್ಬೋದು, ಸೇವಾ ಶುಲ್ಕ ಇರ್ಬೋದು, ಅವರ ಹಣದಲ್ಲಿಯೇ ಎಲ್ಲವನ್ನೂ ನಿರ್ವಹಣೆ ಮಾಡೋದ್ರಿಂದ ಒಕ್ಕೂಟದ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಕೊಟ್ಟ ಹಣ ಏನಾಯ್ತು, ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದನ್ನ ಅವರು ದಾಖಲೆಯಲ್ಲಿ ಅವರು ಮಾಡಿ ಒಂದು. ಎರಡನೇ ವಿಷಯ ಅಂತ ಹೇಳಿದ್ರೆ ಆ ಒಂದು ವ್ಯವಹಾರದಲ್ಲಿ ಪಾರದರ್ಶಕತೆ ಇರಬೇಕು. ಯಾವುದನ್ನು ಹೀಗೆ ಮಾಡಿದೀನಿ ಅಂತ ಹೇಳ್ಕೊಂಡು ಹೋಗೋ ಬದಲು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆ ಒಂದು ದಾಖಲೆ ಮಾಡಿಟ್ಟಿದ್ದೆ ಆದ್ರೆ ಅದು ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ನಂಬಿಕೆ ವಿಶ್ವಾಸ ಬರುತ್ತೆ. ನನಗನ್ಸುತ್ತೆ ಈ ಲೆಕ್ಕಪತ್ರಗಳನ್ನ ಮಾಡುವಂತದ್ದು
ಒಂದು ಅದನ್ನ ಕೇಳುವಂತ ಹಕ್ಕನ್ನ ಇವರು ಸ್ತ್ರೀ ಶಕ್ತಿ ಸಂಘದವರು ಇಟ್ಕೊಂಡಿರ್ತಾರೆ ಸದಸ್ಯರು, ಮತ್ತೆ ಮಾಡುವಂತ ಬಾಧ್ಯತೆ ನಿಮ್ಮ ಮೇಲೆ ಇರುತ್ತೆ ಅಂತ, ಖಂಡಿತವಾಗ್ಲೂ ಇರುತ್ತೆ. ಹೌದು, ಅವರಿಂದ ಇಷ್ಟು ಹಣ ಸದಸ್ಯತ್ವ ಶುಲ್ಕ ಅಥವಾ ಸೇವಾ ಶುಲ್ಕ ಅಂತ ಪಡೆದಾಗ ಅದನ್ನು ಯಾವ ರೀತಿ ಖರ್ಚು ಮಾಡಿದೀವಿ ಅಂತ ಹೇಳೋದು ಕೂಡ ನಮ್ಮ ಜವಾಬ್ದಾರಿಯಾಗುತ್ತೆ. ಸೊ ಹಾಗಾಗಿ ಆ ಪಾರದರ್ಶಕತೆಯನ್ನು ನಾವು ಯಾವಾಗಲೂ ಉಳಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ನಮ್ಮ ಒಂದು ಒಕ್ಕೂಟ ಅಭಿವೃದ್ಧಿಯ ಪಥದಲ್ಲಿ ಹೇಗೆ ಸಾಕ್ತಾ ಇದೆ, ನಿಜವಾಗ್ಲೂ ಬಂದಂತ ಹಣವನ್ನ ನಾವು ಸರಿಯಾದ ಕೆಲಸ ಕಾರ್ಯಗಳ ಖರ್ಚು ಮಾಡ್ತಾ ಇದ್ದೀವಿಯಾ, ಹಾಗೆ ಮಾಡಿದ್ರೆ ಅದರಿಂದ ಏನಾದ್ರು ಲಾಭಾಂಶ ಬರ್ತಾ ಇದೆಯಾ, ನಮ್ಮ ಒಂದು ನಿಧಿ ಜಾಸ್ತಿ ಆಗಿದೆ ಅಂತ ಒಂದು ತಿಳಿಯೋದಕ್ಕೋಸ್ಕರ ನಾವು ದಾಖಲೆಗಳನ್ನ ಇಡಬೇಕಾಗುತ್ತೆ. ಜೊತೆಗೆ ವಾರ್ಷಿಕ ಕ್ರಿಯಾ ಯೋಜನೆಗಳು, ಈಗ ಮುಂದಿನ ವರ್ಷ ನಾವು ಏನ್ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಹೇಳಿದಾಗ ಹಿಂದಿನ ವರ್ಷ ಏನೇನ್ ಕಾರ್ಯಕ್ರಮಗಳು ಮಾಡಿದೀವಿ, ಅದರಲ್ಲಿ ಯಾವುದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ, ಯಾವುದು ಜನರಿಗೆ ಅನುಕೂಲ ಆಯಿತು ಅನ್ನೋದನ್ನ ಕೂಡ ನಾವು ದಾಖಲಾತಿಗಳಿಂದ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಪ್ರತಿ ವರ್ಷ ಆಡಿಟ್ ಮಾಡಿಸಬೇಕಾಗತ್ತೆ. ಸೊ ಈ ಲೆಕ್ಕ ಪರಿಶೋಧನೆಗೂ ಕೂಡ ಲೆಕ್ಕಪತ್ರ ಬೇಕಾಗೋದ್ರಿಂದ ಪ್ರತಿಯೊಂದು ದಾಖಲೆಯನ್ನು ನಾವು ಇಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಎಲ್ಲಿ ದಾಖಲೆ ಮಾಡ್ತೀರಿ ನೀವು? ಯಾವ್ದಾದ್ರು ಸ್ಪೆಸಿಫಿಕ್ ಪುಸ್ತಕಗಳೇನಿದೆ ಇದಕ್ಕೆ? ಹೌದು, ಇಂತಿಂತ ಪುಸ್ತಕದಲ್ಲೇ ಇಂತಿಂತ ವಿಚಾರಗಳನ್ನ ದಾಖಲೆ ಮಾಡಬೇಕು ಅಂತ ಅನ್ನೋದಕ್ಕೆ ಏನಾದ್ರು ಆದೇಶ ಇದೆಯಾ? ಹೌದು ಸರ್. ಈಗ ನಮ್ಮ ಸೇವಾ ಶುಲ್ಕ, ಸದಸ್ಯತ್ವ ಶುಲ್ಕ ಯಾವುದನ್ನೇ ಪಡೆದ್ರೂ ಕೂಡ ನಾವು ರಸೀದಿಯನ್ನ ಕೊಡಬೇಕು. ನಾವು ರಸೀದಿ ಕೊಡದೇನೆ ಹಣವನ್ನ ನಾವು ವಸೂಲಿ ಮಾಡಿದ್ದೆ ಆದ್ರೆ ಜನರಿಗೆ ಅಪನಂಬಿಕೆ ಬರುತ್ತೆ. ಸೊ ಹಾಗಾಗಿ ನಾವು ಅದಕ್ಕೋಸ್ಕರ ಒಂದು ಸ್ವೀಕೃತಿ ಪುಸ್ತಕ ಅಂತ ಒಂದು ಮೇಂಟೈನ್ ಮಾಡಬೇಕಾಗುತ್ತೆ. ಜೊತೆಗೆ ಪಾವತಿ ಪುಸ್ತಕ, ಈಗ ನಾವು ತೆಗೆದುಕೊಂಡಂತ ಹಣವನ್ನು ಏನೇನೋ ಕೆಲಸಕ್ಕೆ ನಾವು ಖರ್ಚು ಮಾಡಿದಾಗ ಅದಕ್ಕೆ ಒಂದು ಪಾವತಿ ಪುಸ್ತಕ ಅಂತ ಒಂದು ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ನಗದು ಪುಸ್ತಕ, ಈಗ ಅದನ್ನ ಕ್ಯಾಶ್ ಪುಸ್ತಕ, ಕ್ಯಾಶ್ ಬುಕ್ ಅಂತ ಹೇಳ್ಬಿಟ್ಟು ಎಲ್ಲಾ ಸ್ತ್ರೀಶಕ್ತಿ ಹೆಣ್ಮಕ್ಳ ಬಾಯಲ್ಲಿ ಕೂಡ ಜನಜನಿತ ಆಗ್ಬಿಟ್ಟಿದೆ. ಸೊ ಕ್ಯಾಶ್ ಪುಸ್ತಕವನ್ನ ಮೇಂಟೈನ್ ಮಾಡಬೇಕು. ಜೊತೆಗೆ ಏನು ನಮ್ಮ ಕಚೇರಿಯ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಪಾವತಿಸುವ ಗೌರವಧನ ಇರಬಹುದು, ಪ್ರವಾಸ ಭತ್ಯೆ ಇರಬಹುದು, ಅಥವಾ ಅವರನ್ನ ತರಬೇತಿಗೆ ಏನಾದ್ರೂ ನಾವು ಕಳಿಸಿದ್ರೆ ತರಬೇತಿ ಬಾಬ್ತನ್ನು ಕೂಡ ನಾವು ನೀಡಿದ್ದಕ್ಕಾಗಿ ಒಂದು ಪುಸ್ತಕವನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ಗುಂಪುಗಳಿಂದ ಏನು ಸದಸ್ಯತ್ವ ಶುಲ್ಕ, ಸೇವಾ ಶುಲ್ಕ ಪಡಿತೀವಿ ಆ ಪುಸ್ತಕಗಳನ್ನ ನಾವು ಗೊಂಚಲುವಾರು, ಯಾಕಂದ್ರೆ ನಾವೀಗ ಸ್ತ್ರೀಶಕ್ತಿ ಒಕ್ಕೂಟಕ್ಕಿಂತ ಕೆಳಗಡೆ ಗೊಂಚಲುಗಳಂತ ಏನು ರಚನೆ ಮಾಡಿದೀವಿ, ಆ ಗೊಂಚಲುವಾರು ನಾವು ಅದನ್ನ ನಿರ್ವಹಿಸಿದ್ದೆ ಆದ್ರೆ ನಮಗೆ ಸ್ಪಷ್ಟವಾದ ಚಿತ್ರಣವನ್ನು ನಮಗೆ ಸಿಗುತ್ತೆ. ಅದರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕ, ಚೆಕ್ ಪುಸ್ತಕ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಅಂದ್ರೆ ಈ ಲೆಕ್ಕಗಳಿಂದ ಅದನ್ನ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು, ನೀವು ಮಾಡಿರುವಂತಹ ವ್ಯವಹಾರ ಸರಿಯಾಗಿದೆಯಾ ಅಂತ ಯಾರು ಬೇಕಾದ್ರೂ ಅದನ್ನ ವಿಚಾರ ಮಾಡಬಹುದು, ತೀರ್ಮಾನ ಮಾಡಬಹುದು. ಅದಕ್ಕೋಸ್ಕರನೂ ಲೆಕ್ಕಪತ್ರಗಳನ್ನ ಬರೀತಾ ಇದ್ದೀರಿ ಅಂತ? ಹೌದು ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ಮೇಲೆ ಯಾರಾದ್ರೊಬ್ರು ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆಯಾ ಇಲ್ವಾ ಅಂತ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತಲ್ವಾ? ಇಲ್ಲ, ಖಂಡಿತ. ಈಗ ನಾವು ಸ್ತ್ರೀಶಕ್ತಿ ಗುಂಪುಗಳು ಏನ್ ಕೆಲಸ ಮಾಡ್ತಾ ಇದೆ, ಎಷ್ಟು ಹಣಕಾಸಿನ ವ್ಯವಹಾರ ಆಯಿತು ವರ್ಷ ಅಂತ ನೋಡೋದಕ್ಕೆ ಗೊಂಚಲುಗಳಲ್ಲಿ ಅಥವಾ ಗುಂಪುಗಳು ಅದನ್ನ ಆಡಿಟ್ ಮಾಡ್ತಾರೆ. ಅದೇ ರೀತಿ ಒಕ್ಕೂಟದ ಒಂದು ಲೆಕ್ಕ ನಿರ್ವಹಣೆಯನ್ನು ಕೂಡ ವರ್ಷಾಂತ್ಯದಲ್ಲಿ, ಅಂದ್ರೆ ಮಾರ್ಚ್ ಕಳೆದ ನಂತರ ವಾರ್ಷಿಕ ಅಂತ್ಯದಲ್ಲಿ 3 ತಿಂಗಳ ಒಳಗಾಗಿ ಅದನ್ನ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇಂದ ನಾವು ಅದನ್ನ ಆಡಿಟ್ ಮಾಡಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಮಾಡಿದ್ದೆ ಸರಿ ಎಲ್ಲ ನಾವೇ ಅಲ್ವಾ ಇರೋದು ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟ ಬಂದ ಹಾಗೆ ನಾವೇ ಲೆಕ್ಕಪತ್ರ ಬರೆಯೋದಲ್ಲ. ನಾವು ಮಾಡಿದ ಸರಿಯೇ ತಪ್ಪೆ ಅಥವಾ ಯಾವ ಮಟ್ಟದಲ್ಲಿ ನಾವು ಲೆಕ್ಕಪತ್ರ ನಿರ್ವಹಣೆ ಮಾಡಿದೀವಿ ಅಂತ ಹೊರಗಿನ 3ನೇ ವ್ಯಕ್ತಿ ಮಾಡಿ ಹೇಳಿದಾಗ ಖಂಡಿತವಾಗಲೂ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಮಹತ್ವದ ವಿಷಯ ಅಂತಂದ್ರೆ ಸಂಘಗಳ ಲೆಕ್ಕ ಪರಿಶೋಧನೆ ಮಾಡಲಿಕ್ಕೆ ನಾವು ಒಕ್ಕೂಟದಲ್ಲಿರುವಂತಹ ಕಾರ್ಯಕರ್ತರ ಪಡೆಯನ್ನ ಉಪಯೋಗಿಸಿಕೊಳ್ತೀವಿ. ಹಾಗೆ ಒಕ್ಕೂಟದ ಲೆಕ್ಕಗಳನ್ನು ಪರಿಶೋಧನೆ ಮಾಡಬೇಕಾದ್ರೆ ಇದಕ್ಕೆ ಅಂತಲೇ ಸರ್ಟಿಫಿಕೇಟ್ ಪಡೆದಿರುವಂತಹ ನಿರ್ಧಾರಿತವಾದಂತಹ ವ್ಯಕ್ತಿ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ನಾವು ಈ ಕೆಲಸವನ್ನ ಮಾಡಿಸ್ತೀವಿ. ಹೌದು. ಲೆಕ್ಕ ಪರಿಶೋಧನೆ ನನ್ನ ಪ್ರಕಾರ ತಮಗೆ ಹೇಳಬೇಕಂದ್ರೆ ಇದು ಇವತ್ತು ಬಹಳ ಮುಖ್ಯವಾಗಿರುವಂತಹ ಅಂಶ. ಯಾವುದನ್ನ ನಾವು ಕಾರ್ಪೊರೇಟ್ ಕನ್ಸರ್ನ್ ಅಂತ ಕರಿತೀವಿ, ಅದರಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ನಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಈ ಲೆಕ್ಕ ಪರಿಶೋಧನೆ ಮಾಡೋದು. ಲೆಕ್ಕ ಪರಿಶೋಧನೆಯಿಂದ ಜನರ ನಂಬಿಕೆ ಬೆಳೆಯುತ್ತೆ. ಖಂಡಿತ. ಲೆಕ್ಕ ಪರಿಶೋಧನೆಯಿಂದ ಇನ್ನೂ ನಮ್ಮ ವ್ಯವಹಾರಗಳು ವಿಸ್ತೃತಗೊಳ್ಳೋದಕ್ಕೆ, ಅಭಿವೃದ್ಧಿಗೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಸಹಾಯ ಆಗುತ್ತೆ. ಹಾಗಾಗಿ ಲೆಕ್ಕ ಪರಿಶೋಧನೆ ಸದಸ್ಯರ ನಡುವೆ ಸಂಘಗಳು ಮತ್ತು ಒಕ್ಕೂಟದ ನಡುವಿನ ಬಾಂಧವ್ಯವನ್ನ ಇನ್ನೂ ವೃದ್ಧಿಸುತ್ತೆ. ಖಂಡಿತ ಸರ್. ಯಾಕೆಂದ್ರೆ ಈ ವಿಚಾರದಲ್ಲಿ ನಾವು ಸಂಘದಲ್ಲಿ ಏನೇನು ಚಟುವಟಿಕೆಯನ್ನ ಹಮ್ಮಿಕೊಂಡಿದ್ದೀವಿ, ಒಕ್ಕೂಟದಲ್ಲಿ ಏನೇನು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀವಿ, ಇದೆಲ್ಲವೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲರ ಹಕ್ಕು ಬಾಧ್ಯತೆಗಳಿಗೆ ಅನುಗುಣವಾಗಿ ಇದು ಅವರಿಗೆ ತಿಳಿಯಪಡಿಸಲಿಕ್ಕೂ ಪ್ರಯತ್ನ ಆಗ್ತಾ ಇದೆ ಅಂತಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ವಸಂತಿ ಅವರೇ, ತಾವು ಅನೇಕ ವಿಚಾರಗಳನ್ನು ತುಂಬಾ ಸ್ಪಷ್ಟವಾಗಿ ಹಣಕಾಸು ನಿರ್ವಹಣೆ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿ ಎಲ್ಲ ಮಾಹಿತಿಗಳನ್ನು ನೀಡಿದಿರಿ. ಬಹುಶಃ ಎಲ್ಲ ಒಕ್ಕೂಟದ ಸದಸ್ಯರಿಗೆ ಇದು ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೀನಿ.
ಎಲ್ಲ ಒಕ್ಕೂಟಗಳಲ್ಲೂ ಕೂಡ ತಾವು ಹೇಳಿದಂತೆ ತಾವು ಯಾವ ವಿಚಾರಗಳನ್ನು ತಿಳಿಸಿದಿರಿ, ಯಾವ ಮಾಹಿತಿಗಳನ್ನು ತಿಳಿಸಿದಿರಿ, ಅದರಂತೆ ಲೆಕ್ಕಪತ್ರಗಳ ನಿರ್ವಹಣೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಅದರಿಂದ ಬಹುಶಃ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ. ಮತ್ತೆ ಯಾವ ಉದ್ದೇಶದಿಂದ ಈ ಮಾಹಿತಿಗಳನ್ನು ನಾವು ಅವರ ಜೊತೆ ಹಂಚಿಕೊಂಡ್ವಲ್ಲ ಅದು ಕೂಡ ಸಾರ್ಥಕ ಆಗುತ್ತೆ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಹೀಗಾಗಿ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ.